ಯಾವ ಜಾಬು ಇಲ್ಲ, ಫೋನ್ ಹಿಡ್ರಿ ರಾಂಗ್ ನಂಬರ್. ಹಲೋ ಮೇಡಮ್. ಹೇ ಗುರು, ಇದು ನಮ್ಮ ತಂಗಿ ಎಲ್ಲ ಗುರು, ಇದು ಯಾವುದೋ ಬೇರೆ ವಾಯ್ಸು. ನಾನು ಯಾವ ನಂಬರ್ಗೆ ಟ್ರೈ ಮಾಡಿದೆ ಮೇಡಮ್? ಇದು ಏನಂದ್ರೆ ಡಾಗ್ ಕ್ಯಾಚಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ನೀವು ಬೇರೆ ಕಡೆ ಎಲ್ಲ ನೋಡಿರ್ತೀರ, ಇದು ಫುಲ್ ವೈರಲ್ ಆಗಿದೆ. ಇದು ನಮ್ಮ ಕಂಪ್ನಿದು ತುಂಬಾನೇ ಒಳ್ಳೆ ರೇಟಿಂಗ್ ಅಲ್ಲಿ ಇದೆ. ಇನ್ಸ್ಟಾದಲ್ಲೆಲ್ಲ ಫುಲ್ ಫೇಮಸ್ ಆಗಿದೆ ಮೇಡಮ್. ಈ ವಾಟ್ಸಪ್ಗೆ ಒಂದು ವಿಡಿಯೋ ಕಳಿಸ್ಕೊಡ್ತೀನಿ, ಅದನ್ನ ನೋಡಿ. ಅದು ನಿಮಗೆಲ್ಲ ಓಕೆ ಆಯಿತು ಅಂದ್ರೆ ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಓಕೆ? ಎಸ್ ಮೇಡಮ್, ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್ ಕಾಲ್ ಮಾಡಿದ್ದಕ್ಕೆ. ಸರ್ ಏನಿಲ್ಲ, ರಾಕೆಟ್ ಇರುತ್ತೆ ಲಾಂಚಿಂಗ್ ಟೈಮಲ್ಲಿ. ಸರ್ ಸರ್ ಒಂದು ನಿಮಿಷ. ಸೀರಿಯಸ್ 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 ಸರ್ ಏನಿಲ್ಲ, ರಾಕೆಟ್ ಇರುತ್ತೆ. ರಾಕೆಟ್ ಲಾಂಚಿಂಗ್ ಟೈಮಲ್ಲಿ ನೀವು ಬೆಂಕಿ ಹಚ್ಬಿಟ್ಟು ಓರ್ಬಿಡೋದಷ್ಟೇ. ಹಾಯ್, ಹಲೋ, ನಮಸ್ಕಾರ. ಎಲ್ಲ ಹೇಗಿದ್ದೀರ? ಎಲ್ಲ ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗುರು, ಈ ಒಂದು ವಿಡಿಯೋಗೋಸ್ಕರ ನಾನು ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ. ಈ ಥರ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ಮಾಡೋಣ ಅಂತ ಕುತ್ಕೊಂಡ್ಬಿಟ್ಟಿದ್ದೀನಿ. ಒಟ್ಟಿನಲ್ಲಿ ಮಾಡೋಣ. ನಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ ಮಸ್ತಾಗಿ ಫ್ರ್ಯಾಂಕ್ ಮಾಡ್ತಾ ಇರ್ತೀನಿ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನನ್ನ ವಿಡಿಯೋದಲ್ಲಿ ಯಾಕೆ ನಾನು ಫ್ರ್ಯಾಂಕ್ ಮಾಡಬಾರ್ದು ಅಂತ. ಇವತ್ತು ಒಂದು ಫ್ರ್ಯಾಂಕ್ ಮಾಡೋಣ. ಒಂದು ಸ್ವಲ್ಪ ಜನನ ಆಯ್ಕೆ ಮಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಸರ್ಕಲಲ್ಲಿ. ಕಾಮನ್ ಆಗಿ ರೀಲ್ಸ್ ನೋಡ್ತಾ ಇದ್ದೆ ಗುರು. ರೀಲ್ಸ್ ನೋಡ್ಬೇಕಾದ್ರೆ ಈ ಹುಡುಗಿರ್ನ ಕರ್ಕೊಂಬಂದು ನಾಯಿಗಳನ್ನ ಹಿಡಿತಾ ಇದ್ದಾರೆ. ನಾನು ಆ ವಿಡಿಯೋ ನೋಡ್ಬಿಟ್ಟು ಸೈಕ್ ಆಗೋಗ್ಬಿಟ್ಟೆ. ಪ್ಲೇ ಮಾಡ್ತೀನಿ, ಹೋಗಿ ನೋಡ್ಕೊಂಬನ್ನಿ ಈ ವಿಡಿಯೋನ. ಹೇಗಿತ್ತು ಗುರು ವಿಡಿಯೋ? ಮಸ್ತ್ ಇತ್ತಲ್ವಾ? ಇದ್ರನ್ನೇ ಒಬ್ರಿಗೆ ಅಪ್ರೋಚ್ ಮಾಡ್ತೀನಿ. ಈ ಥರ ಜಾಬ್ ವೇಕೆನ್ಸಿ ಇದೆ, ನೀವೇನಾದರೂ ಜಾಯಿನ್ ಆಗ್ತೀರಾ? ಜಾಯಿನ್ ಆದರೆ ಮಂತ್ಲಿ 40,000 ಸ್ಯಾಲ್ರಿ ಬರುತ್ತೆ. ಆ ಥರ ಒಂದು ಸ್ವಲ್ಪ ಅಪ್ರೋಚ್ ಮಾಡ್ತೀನಿ. ನೋಡೋಣ ಯಾರ್ಯಾರು ಏನೇನೆಲ್ಲ ಹೇಳ್ತಾರೆ, ಯಾರ್ಯಾರು ಏನೇನೆಲ್ಲ ಹೇಳಕ್ಕೆ ಕೊಟ್ಟಿದ್ದಾರೆ. ವಿಡಿಯೋ ಮಾತ್ರ ಕ್ರೇಜಿಯಾಗಂತೂ ಇರುತ್ತೆ ಗುರು. ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗ್ರೋ. ಸ್ಟಾರ್ಟ್ ಮಾಡೋಣ. ನನಗಂತೂ ಡವ ಅಂತ ಹೊಡ್ಕೊಂತ ಇದೆ. ಟ್ರೈ ಮಾಡೋಣ. ಅಂದರೆ ಇದಕ್ಕೆ ಹೆಂಗೆ ರಿಯಾಕ್ಟ್ ಆಗ್ತಾರಂತಲೇ ಗೊತ್ತಾಗ್ತಾ ಇಲ್ಲ ಗುರು. ಕ್ಯಾಕಸ್ ತುಬಕ್ಕಂತ ಹೋಗಿದ್ಬಿಟ್ರೆ ನಾನು ಏನು ಮಾಡೋದು ಅಂತ ಒಂದು ಕಡೆ ಯೋಚನೆ ಆಗ್ತಾ ಇದೆ. ನೋಡೋಣ, ಒಟ್ನಲ್ಲಿ ಟ್ರೈ ಮಾಡೋಣ, ಏನೋ ಒಂದು ಮಾಡೋಣ. ನನ್ನ ಫ್ರೆಂಡ್ಸು ಇನ್ನಿಬ್ಬರು ಹುಡುಗರ ನೇಮ್ ಕೊಟ್ಟಿದ್ದಾರೆ. ಇವ್ರಿಗೂ ಫ್ರ್ಯಾಂಕ್ ಮಾಡಿ ಬ್ರೋ ಅಂತ ಕೊಟ್ಟಿದ್ದಾರೆ. ಅವ್ರಿಗೂ ಏನಾದರೂ ಒಂದು ಸ್ವಲ್ಪ ಟ್ರೈ ಮಾಡೋಣ. ಏನೂ ಆಗೋದು ಬೇಡ, ಜಸ್ಟ್ ಒಂದು ಫ್ರ್ಯಾಂಕ್ ಗುರು. ಇದರಿಂದ ಅವ್ರಿಗೇನಾದ್ರು ತೊಂದರೆ ಆಗೋಂಗಿದ್ರೆ ದಯವಿಟ್ಟು ನಾನು ಅಪ್ಲೋಡೇ ಮಾಡೋಕ್ಕೆ ಹೋಗಲ್ಲ. ಅವ್ರನ್ನ ಫಸ್ಟ್ ಕೇಳ್ತೀನಿ, ಈ ಒಂದು ಫ್ರ್ಯಾಂಕು ಅಪ್ಲೋಡ್ ಮಾಡ್ಬೋದಾ ಯೂಟ್ಯೂಬಲ್ಲಿ ಅಂತ ಕೇಳ್ತೀನಿ. ಅಪ್ಲೋಡ್ ಮಾಡಿ ಅಂದರೆ ಮಾತ್ರನೇ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾನು ಅಪ್ಲೋಡೇ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮಿಂದ ಯಾರಿಗೂ ಒಬ್ರಿಗೆ ತೊಂದರೆ ಆಗೋದಕ್ಕೆ ನನಗೆ ಇಷ್ಟಪಡಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗಲೂಬಾರ್ದು. ಫಸ್ಟು ನಮ್ಮ ರಿಲೇಟಿವ್ ಆದ ಜ್ಯೋತಿಗೆ ಕಾಲ್ ಮಾಡೋಣ. ಜ್ಯೋತಿಗೆ ಕಾಲ್ ಮಾಡಿ ಈ ಥರ ಒಂದು ಜಾಬ್ ವೇಕೆನ್ಸಿ ಇದೆ, ದಯವಿಟ್ಟು ಸೇರ್ಕೊಳ್ಳಿ. ನನ್ನ ವಾಯ್ಸಿಂದ ಕಂಡುಹಿಡಿದ್ಬಿಡ್ತಾರೆ, ಬಟ್ ಸ್ವಲ್ಪ ನೋಡ್ಕೊಂಡು. ಹಲೋ 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 ಮೇಡಮ್. ಮೇಡಮ್ ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಅಂತ. ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಮೇಡಮ್ ನನ್ನ ಹೆಸರು ಲಕ್ಷ್ಮಿ ಅಂತ, ಡಾಗ್ ಕ್ಯಾಚಿಂಗ್ ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ. ಮೇಡಮ್ ಏನಾದರೂ ಜಾಬ್ಗೆ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ? ಮೇಡಮ್ ಏನಾದರೂ ಒಳ್ಳೆ ಅವಕಾಶ ಜಾಯಿನ್ ಮಾಡ್ಕೊತೀರಾ ಮೇಡಮ್? ಮೇಡಮ್ 40,000 ಸ್ಯಾಲ್ರಿ. ಫಸ್ಟ್ ಕೆಲಸ ಏನು ಅಂತ ತಿಳ್ಕೊಳ್ಳಿ ಮೇಡಮ್. ಮೇಡಮ್ ಹೊರಗಡೆ ಇದ್ದೀರಾ? ಗುರು ಕಟ್ ಮಾಡ್ಬಿಟ್ರೆ ಗುರು. ಮತ್ತೆ ಟ್ರೈ ಮಾಡೋಣ. ಹೊರಗಡೆ ಇದ್ರೆ ಕಾಲ್ ಮಾಡೋಕ್ಕಾಗಲ್ಲ. ಏನು ಗುರು, ಮೋಸ್ಟ್ಲಿ ಇವರು ಎಲ್ಲ ಹೊರಗಡೆ ಇದ್ದಂಗೆ ಇದ್ದಾರೆ ಗುರು. ಏನೋ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ರಿಸೀವ್ ಮಾಡ್ತಾಯಿಲ್ಲ. ಓಕೆ, ಡಿಸ್ಟರ್ಬ್ ಮಾಡೋದು ಬೇಡ, ಬೇರೆಯವ್ರಿಗೆ ಟ್ರೈ ಮಾಡೋಣ. ಅಂಬಿಕಾ ಅಂತ ನನ್ನ ತಂಗಿಗೆ ಕಾಲ್ ಮಾಡಿ ಒಂದು ಫ್ರ್ಯಾಂಕ್ ಮಾಡೋಣ. ನೋಡೋಣ
ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಈ ಒಂದು ಫ್ರ್ಯಾಂಕ್ಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ ಕೇಸ್ ಏನಾದರೂ ಮಿಡ್ಲಲ್ಲಿ ಅವ್ರು ಕಾಲ್ ಮಾಡಿದ್ರೆ, ಜ್ಯೋತಿ ಅನ್ನೋರು ಮಿಡ್ಲಲ್ಲಿ ಕಾಲ್ ಮಾಡಿದ್ರೆ ಅವ್ರ ಹತ್ರನೂ ಮಾತಾಡೋಣ. ಹಲೋ ಹಲೋ ಮೇಡಮ್. ಹಾಂ ಮೇಡಮ್, ನಮಸ್ತೆ ಮೇಡಮ್. ನನ್ನ ಹೆಸರು ಲಕ್ಷ್ಮಿ ಅಂತ. ಮೇಡಮ್, ಏನಾದ್ರು ಜಾಬ್ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಯಾವ ಜಾಬು ಇಲ್ಲ, ಫೋನ್ ಹಿಡ್ರಿ ರಾಂಗ್ ನಂಬರು. ಹಲೋ ಮೇಡಮ್. ಹೇ ಗುರು, ಇದು ನಮ್ಮ ತಂಗಿ ಎಲ್ಲ ಗುರು. ಇದು ಯಾವುದೋ ಬೇರೆ ವಾಯ್ಸು. ನಾನು ಯಾವ ನಂಬರ್ಗೆ ಟ್ರೈ ಮಾಡಿದೆ? ಅಯ್ಯಯ್ಯೋ ಗುರು, ಬೇರೆಯವ್ರ ಕಾಲ್ ಹೋಗ್ಬಿಟ್ಟಿದೆ ಗುರು ಇದು. ಹಲೋ ಹಲೋ ಮೇಡಮ್, ಅಂಬಿಕಾ ಅವರ ಮಾತಾಡ್ತಾ ಇರೋದು? ಇದು ಮುಖೇಶ್ ನಂಬರ್ ಇಂದ ಫೋನ್ ಬಂದಿರೋದು ಅಂತ ಗೊತ್ತಾಯ್ತು. ಯಾರು ಹೇಳಿ ಮಾತಾಡ್ತಿರೋದು? ಮೇಡಮ್, ನನ್ನ ನಂಬರ್ ಫೋನ್ ಸ್ವಿಚ್ ಆಫ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನನ್ನ ಫ್ರೆಂಡ್ ಕಸಿನ್ ಇಂದ ಮಾಡ್ತಾ ಇರೋದು ಫೋನು. ಮುಖೇಶ್ ತಾನೇ ಮಾತಾಡ್ತಿರೋದು? ಮುಖೇಶ ಮೇಡಮ್, ನಾನು ಅರ್ಥ ಮಾಡ್ಕೊಳ್ಳಿ. ಮುಖೇಶ್ ನನ್ನ ಹಸ್ಬೆಂಡು, ನಾನು ಅವ್ರ ವೈಫು. ಹಲೋ ಮೇಡಮ್. ಹೇಳಿ ಮೇಡಮ್, ನೀವು ಜಾಬ್ ಹುಡುಕ್ತಾ ಇದ್ದೀರಾ? ಅಲ್ಲ, ಯಾಕೆ ಇಷ್ಟು ಇರಿಟೇಟ್ ಮಾಡ್ತಿದ್ದೀರಾ? ಮೇಡಮ್ ಅಲ್ಲ ಮೇಡಮ್, ನಾವು ಎಲ್ಲರಿಗೂ ಅಪ್ರೋಚ್ ಮಾಡ್ತಾ ಇದೀವಿ. 40,000 ಮೇಡಮ್ ಪರ್ ಮಂತು ಸ್ಯಾಲ್ರಿ. ಅದಕ್ಕೆ ನಾವು ಈ ಥರ ಜಾಬ್ ಇದೆ, ವೇಕೆನ್ಸಿ ಇದೆ, ನಿಮ್ಗೆ ಹೆಲ್ಪ್ ಆಗಲಿ ಅಂತ ಫೋನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಷ್ಟೇ ಮೇಡಮ್, ಏನಿಲ್ಲ ಮೇಡಮ್. 40,000 ಫರ್ ಮಂತ್ ಮೇಡಮ್. ನಿಮ್ಮ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸ್ಯಾಲ್ರಿ? ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಸಿಸ್ಟರ್? ಮೇಡಮ್ ಅಲ್ಲ ಮೇಡಮ್, ಇಂಟ್ರೆಸ್ಟ್ ಇಲ್ಲ ಓಕೆ, ಬಟ್ ವರ್ಕ್ ಏನಂತ ತಿಳ್ಕೊಳ್ಳಿ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳದ್ನಲ್ವಾ? ಮುಖೇಶ್ ನಂಬರ್ ಇಂದ ಇದು ಫೋನ್ ಬರ್ತಿರೋದು. ಆಗ್ಲೇ ನಾನು ಹೋಗಿ ಇದ್ರಲ್ಲೆಲ್ಲ ಟ್ರೂ ಕಲರ್ ಅಲ್ಲೆಲ್ಲ ಚೆಕ್ ಮಾಡಿ ನೋಡಿದೀನಿ. ಮಧು ಅವರು ಮಗ ಫೋಟೋ ಬರ್ತಾ ಇದೆ. ಅದರಲ್ಲಿ ಟ್ರೂ ಕಲರ್ ಅಲ್ಲಿ ಮೋನಿಶಾ ಅಂತಾನು ಬಂದಿದೆ, ಮುಖೇಶ್ ಅಂತಾನು ಬಂದಿದೆ. ಮೇಡಮ್ ಓಕೆ ಮೇಡಮ್, ನೀವು ಟ್ರೂ ಕಲರ್ ಅಲ್ಲೇ ಚೆಕ್ ಮಾಡ್ಕೊಳ್ಳಿ, ಯಾವ ಕಲರ್ ಚೆಕ್ ಮಾಡ್ಕೊಳ್ಳಿ. ಮುಖೇಶ್ ಅನ್ನೋರು ನನ್ನ ಹಸ್ಬೆಂಡು, ನಾನು ಅವ್ರ ವೈಫು ಮಾತಾಡ್ತಾ ಇರೋದು. ಏನಿಲ್ಲ ಮೇಡಮ್, ಜಾಬ್ ಏನು ಅಂತ ತಿಳ್ಕೊಳ್ಳಿ. ನಿಮ್ಗೆ ಇಷ್ಟ ಆದ್ರೆ ಜಾಯಿನ್ ಆಗಿ. ಮುಖೇಶ್ ಇನ್ನೂ ಮದ್ವೆನೇ ಆಗಿಲ್ಲ, ಆ ವೈಫ್ ಎಲ್ಲಿಂದ ಬರ್ತಾರೆ? ಮೇಡಮ್ ಯಾರು ಮೇಡಮ್? ಯಾರು ಮಾತಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ಯಾರು? ಮೇಡಮ್, ನಾನು ಮುಖೇಶ್ ಅನ್ನೋ ವೈಫ್ ಮಾತಾಡ್ತಾ ಇದ್ದೀನಿ. ನಂದು ಓಕೆ ಆಯ್ತು, ನನಗೆ ಇಂಟ್ರೆಸ್ಟ್ ಇಲ್ಲ, ಸಾರಿ. ಮೇಡಮ್ ಇರಿಟೇಟ್ ಮಾಡಬೇಡಿ, ಮತ್ತೆ ಕಾಲ್ ಮಾಡಬೇಡಿ. ಮೇಡಮ್ ಓಕೆ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್. ಹಲೋ ಗುರು, ನೋಡ್ದ ಟ್ರೂ ಕಲರ್ ಅಲ್ಲ ಚೆಕ್ ಮಾಡಿ. ಇದು ಮೋನಿಶಾ ಅನ್ನೋದು ನಮ್ಮ ಅಕ್ಕ. ಓಕೆ, ನಾವು ಮುಖೇಶ್ ಅವ್ರ ಅಕ್ಕ ಫೋನ್ ಇದು. ಅವ್ರ ಯಾಕಂದರೆ ನನ್ನ ಫೋನಲ್ಲಿ ಅವ್ರ ಫೋನ್ ನಂಬರೆಲ್ಲ ಫೀಡ್ ಆಗೋಗಿದೆ ನನ್ನ ತಂಗಿ ಇದು. ಓಕೆ, ನನ್ನ ಫೋನಲ್ಲಿ ಮಾಡಿದ್ರೆ ಡೌಟ್ ಬಂದೇ ಬರುತ್ತೆ, ಅಂದರೆ ಗೊತ್ತಾಗೋಗುತ್ತೆ ಯಾರು ಫ್ರ್ಯಾಂಕ್ ಮಾಡ್ತಾ ಇರೋದು ಅಂತೆಲ್ಲನೋ. ಅದಕ್ಕೆ ನಮ್ಮ ಅಕ್ಕ ಫೋನಿಂದ ಇವ್ ನಾನು ಫ್ರ್ಯಾಂಕ್ ಮಾಡ್ತಾ ಇರೋದು. ಅದಕ್ಕೆ ನೋಡಿದ್ರ ಎಷ್ಟು ಫಾಸ್ಟ್ ಇದ್ದಾರೆ. ಮತ್ತೆ ಟ್ರೈ ಮಾಡ. ಅಯ್ಯೋ ಎತ್ತಾ ಇಲ್ಲ ಗುರು, ಮತ್ತೆ ಟ್ರೈ ಮಾಡೋಣ. ಇದು ಲಾಸ್ಟ್ ಟ್ರೈ, ಬಟ್ ಕಾಲ್ ರಿಸೀವ್ ಮಾಡಿದ್ರೆ ನಿಜ ಹೇಳ್ಬೇಡೋಣ, ಈ ಥರ ಫ್ರ್ಯಾಂಕ್ ಆಗಿದ್ದೀರಾ ಅಂತೆಲ್ಲ. ನಾನು ರಿಂಗ್ ಆಗ್ತಾಯಿದೆ, ರಿಸೀವ್ ಮಾಡ್ತಾಯಿಲ್ಲ. ನನ್ನ ಫೋನಿಂದನೇ ಕಾಲ್ ಮಾಡೋಣ. ನನ್ನ ಫೋನಿಂದನೇ ಕಾಲ್ ಮಾಡಿಬಿಟ್ಟು ಇವಾಗ ಇರೋ ಒಂದು ಫ್ಯಾಕ್ಟ್ ಹೇಳ್ಬೇಡೋಣ. ಈ ಥರ ನೀವು ಫ್ರ್ಯಾಂಕ್ ಆಗಿದ್ದೀರಾ, ಆ ಫೋನಲ್ಲಿ ಕಾಲ್ ಮಾಡಿಬಿಟ್ಟು ಮತ್ತೆ ಈ ಫೋನಲ್ಲಿ ಕಾಲ್ ಮಾಡ್ತಾಯಿದ್ದೀನಿ ಅಂದರೆ ಗೊತ್ತಾಗಿರುತ್ತೆ. ನನ್ನ ಫೋನಿಂದ ರಿಸೀವ್ ಮಾಡ್ತಾಯಿಲ್ಲ, ನೀವು ಕರೆ ಮಾಡುತ್ತೆ ಏನು? ಓಕೆ, ನಾವು ಬ್ಯುಸಿ ಇದ್ದಾರೆ ಅಂತ ಕಾಣಿಸುತ್ತೆ. ಓಕೆ, ನೆಕ್ಸ್ಟು ಬೇರೆಯವ್ರಿಗೆ ಟ್ರೈ ಮಾಡೋಣ. ಸುಮ್ಮನೆ ಯಾರಿಗೋ ಮಾಡೋಕ್ಕೋಗಿ ಮತ್ತೆ ಯಾರಿಗೋ ಮಾಡೋದೇ ಕಷ್ಟ ಗುರು. ಇಲ್ಲ, ನನ್ನ ತಂಗಿನೇ ಅದು. ವಾಯ್ಸ್ ಏನೋ ಮಲ್ಕೊಂಡಿದ್ದಾಳೆ ಅನಿಸುತ್ತೆ, ಅದಕ್ಕೆ ವಾಯ್ಸ್ ಆ ಥರ ಬಂದಿದ್ದು. ಓಕೆ, ಈಗ ಉಮಾ ಅನ್ನೋರಿಗೆ ಕಾಲ್ ಮಾಡೋಣ. ಅವರು ಒಂದು ಗೌರ್ಮೆಂಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರು ಕೋಲಾರಲ್ಲಿ. ಓಕೆ, ಕಾಲ್ ಮಾಡೋಣ ಅವ್ರಿಗೆ. ಹಲೋ 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 ಮೇಡಮ್, ನಮಸ್ತೆ. ಉಮಾ ಅವರ ಮಾತಾಡ್ತಿರೋದು? ಅಲ್ಲ ಸರ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಲೋ, ಉಮಾ ಅವರ ಮಾತಾಡ್ತಾ ಇರೋದು? ಅಲ್ಲ ಸರ್.
ಅಲ್ಲ ಆ್ಯಕ್ಚುಲಿ ಉಮಾ ಅಂತ ಬಂತು, ಅದಕ್ಕೆ ಅವರು ಆಕಾಶ್ ಅನ್ನೋರು ನಿಮ್ಮ ನಂಬರ್ ಕೊಟ್ಟರು, ಇವ್ರಿಗೆ ಜಾಬ್ ಬೇಕು ಇವ್ರಿಗೆ, ಅದಕ್ಕೆ ಕಾಲ್ ಮಾಡಿ ಅಪ್ರೋಚ್ ಮಾಡಿ ಅಂತ ಹೇಳಿದ್ದಾರೆ. ಮೇಡಮ್ ಏನಾದ್ರು ಜಾಬ್ಗೆ ಹುಡುಕ್ತಾ ಇದ್ದೀರಾ ನೀವು? ಅಲ್ಲ ಸರ್, ಯಾರು ಕೊಟ್ರು ನಂಬರ್ ಅಂತ ಗೊತ್ತಿಲ್ಲ. ಇದು ಆಕಾಶ್ ಅನ್ನೋರು ಕೊಟ್ಟಿದ್ದು ಮೇಡಮ್. ಇದು ನಾವು ಡಾಗ್ ಕ್ಯಾಚಿಂಗ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ನಿಯಿಂದ ನಾವು ಕಾಲ್ ಮಾಡ್ತಾ ಇರೋದು ಮೇಡಮ್. ಮಂತ್ಲಿ 40,000 ಸ್ಯಾಲ್ರಿ ಕೊಡ್ತೀವಿ. ಹಲೋ, ಓಕೆ ಕೇಳಿಸ್ತಿದೆ ಮೇಡಮ್? ಹಾ ಹೇಳಿ ಸರ್. ಮಂತ್ಲಿ 40,000 ಸ್ಯಾಲ್ರಿ ಇರುತ್ತೆ ನಿಮಗೆ. ಹಾ ಸರ್. ಡಾಗ್ ಕ್ಯಾಚಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದು, ನಮ್ಮದು ಬ್ರಾಂಚ್ ಎಲ್ಲ ಕಡೆನೂ ಇದೆ ಮೇಡಮ್. ಬೆಂಗಳೂರು ಮತ್ತು ಕೋಲಾರು ಎಲ್ಲ ಕಡೆನೂ ಇದೆ. ಆ್ಯಕ್ಚುಲಿ ನೀವು ಕೋಲಾರಲ್ಲಿ ಒಂದು ಕಡೆ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಮೇಡಮ್. ಇದು ನನಗೆ ಏನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಎಜುಕೇಷನ್ ಏನಾಗಿದೆ ನಿಮ್ಮದು? ಸರ್ ಬಿ.ಕಾಮ್ ಸರ್. ಬಿ.ಕಾಮಾ? ಹೌದು ಮೇಡಮ್ ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? 1 ಇಯರ್ ಫೈನಲ್ ಇಯರ್ ಇದೆ ಸರ್. ಓಕೆ ಮೇಡಮ್ ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಮ್ಮ ಮಂತ್ಲಿಗೆ ಈಗ 40,000 ಬೇಸಿಕ್ ಸ್ಯಾಲ್ರಿ ಇದೆ ನನಗೆ. ಈಗ ನಿಮಗೆ ಅಲ್ಲಿ ಬೇರೆ ಕಡೆ ಎಷ್ಟಿದೆ ಸ್ಯಾಲ್ರಿ ಅಂತ ತಿಳ್ಕೊಬೋದಾ? ಸರ್ ನಮಗೆ ಇವಾಗ ನಾವು ಹೋಗ್ತಿರೋ ಕಡೆ 12 ಕೊಡ್ತಾರೆ ಸರ್. ಓಕೆ ಮೇಡಮ್, ಇಲ್ಲಿ ಮಂತ್ಲಿ 40,000 ನಮ್ಮ ಕಡೆ ಇರುತ್ತೆ. ಇದು ಜಾಬ್ ಅಂತ ಗೊತ್ತಾಗ್ಲಿಲ್ಲ ಸರ್. ಎಸ್ ಮೇಡಮ್. ಏನ್ ಜಾಬ್ ಅಂತ ಗೊತ್ತಾಗ್ಲಿಲ್ಲ ಸರ್. ನಾವು ಅವರು ಇದು ಇಂದ್ರಾ ಅಂತ ನಾವು ಮಾತಾಡ್ತಾ ಇರೋದು. ಇಂದ್ರಾನಾ? ಹಾ ಓಕೆ ಉಮಾ ಅಂತ ಹೇಳಿದ್ರು, ಅದಕ್ಕೆ. ಇಲ್ಲ ಹೇಳಿ ಸರ್, ಪರವಾಗಿಲ್ಲ, ಅವ್ರು ನಮ್ಗೆ ಗೊತ್ತಿರೋರು ಹೇಳ್ತೀವಿ. ಓಕೆ ಈಗ ನಿಮಗೆ 12,000 ಪ್ರೆಸೆಂಟ್ ಇರೋದಲ್ವಾ? ಹೌದು ಎಸ್ ಮೇಡಮ್. ನನ್ನ ಕಡೆ ಈಗ 40,000 ಸ್ಯಾಲ್ರಿ ಇದೆ. ನೀವು ಪೀಸ್ ವರ್ಕ್ ಆದರೂ ತೊಗೊಬೋದು, ಅಥವಾ ಪೀಸ್ ವರ್ಕ್ ಬೇಡ ಸರ್ ನನಗೆ ಈ ವೀಕ್ಲಿ ಕೊಟ್ಬಿಡಿ, ಇಲ್ಲ ಮಂತ್ಲಿ ಕೊಡಿ ಅಂದ್ರೂ ಕೊಡ್ತೀವಿ. ಇದು ಒಂಥರ ರೌಂಡ್ ಫಿಗರ್ ಮೇಡಮ್ ಸ್ಯಾಲ್ರಿ ಇದು ನನಗೆ, ನಮ್ಮ ಇದರ ಫೀಲ್ಡಲ್ಲಿ. ಏನ್ ಸರ್ ಇದು ಗಾರ್ಮೆಂಟ್ ವರ್ಕಾ ಸರ್? ಇಲ್ಲ ಮೇಡಮ್ ಇದು ಏನಂದ್ರೆ ಡಾಗ್ ಕ್ಯಾಚಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ನೀವು ಬೇರೆ ಕಡೆ ಎಲ್ಲ ನೋಡಿರ್ತೀರ, ಇದು ಫುಲ್ ವೈರಲ್ ಆಗಿದೆ. ನಮ್ಮ ಕಂಪ್ನಿದು ತುಂಬಾನೇ ಒಳ್ಳೆ ರೇಟಿಂಗ್ ಅಲ್ಲಿ ಇದೆ. ಇನ್ಸ್ಟಾದಲ್ಲೆಲ್ಲ ಫುಲ್ ಫೇಮಸ್ ಆಗಿದೆ ಮೇಡಮ್. ಇದು ನಮ್ಮ ಒಂದು ಕಂಪನಿ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಚೆನ್ನಾಗಿದೆ ಮೇಡಮ್ ಈ ಕಂಪ್ನಿ. ನಿಮ್ಗೆ ಬೇಕಾದ್ರೆ ನಿಮಗೆ ವಾಟ್ಸಪ್ ಮಾಡ್ತೀನಿ, ಒಂದು ವಿಡಿಯೋ ನೋಡಿ, ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಯಾಕಂದ್ರೆ ನಾನು ಹೇಳಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ನಾನು ನಿಮಗೆ ಇದು ವಾಟ್ಸಪ್ ನಂಬರಾ ಮೇಡಮ್ ಇದು? ಎಸ್ ಮೇಡಮ್ ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬ ಇದಾಯಿತು. ಈಗ ನಿಮ್ಮ ಈ ವಾಟ್ಸಪ್ಗೆ ಒಂದು ವಿಡಿಯೋ ಕಳಿಸ್ಕೊಡ್ತೀನಿ, ಅದನ್ನು ನೋಡಿ. ಅದು ನಿಮಗೆಲ್ಲ ಓಕೆ ಆಯಿತು ಅಂದರೆ ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಓಕೆ? ಎಸ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಕಾಲ್ ಮಾಡಿದ್ದಕ್ಕೆ. ಮಾತಾಡ್ತಾ ಇರೋದು ಉಮಾ. ಈಗ ಅವ್ರಿಗೆ ವಿಡಿಯೋನ ಶೇರ್ ಮಾಡೋಣ, ನೋಡೋಣ ಅವರು ರೆಸ್ಪಾನ್ಸು ಹೆಂಗೆ ಬರುತ್ತೆ, ಏನು ಟೆಕ್ಸ್ಟ್ ಮಾಡ್ತಾರೋ ಅಥವಾ ಕಾಲ್ ಮಾಡಿನೇ ಏನಾದರೂ ಹೇಳ್ತಾರ ನೋಡೋಣ. ಈಗ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿದ್ದೀವಿ, ನೋಡೋಣ. ಕಾಲ್ ಮಾಡ್ತೀನಿ, ಈಗ ಕಳಿಸಿದ್ದೀನಿ ವಿಡಿಯೋ. ಹಲೋ. ಹಾಂ ಉಮಾ ಅವರೇ, ನೋಡಿದ್ರಾ? ಹಾಂ ನೋಡಿದ್ರಾ? ಹಾಂ ಹೇಳಿ ಮೇಡಮ್. ಅಲ್ಲ ಫುಲ್ ನೋಡಿದ್ರಾ ಅಥವಾ ಹೇಗೆ ಅಂತ? ಫುಲ್ ನೋಡಿದ್ವಿ ಸರ್, ಬೇಡ ಸರ್ ನಮಗೆ. ಮೇಡಮ್ ಏನಿಲ್ಲ ಮೇಡಮ್, ನೀವು ನಮ್ಮ ಬಾಯ್ಸ್ ಇರ್ತಾರೆ, ನನ್ನ ಟೀಮ್ ಇರುತ್ತೆ, ಅವ್ರ ಜೊತೆ ನೀವು ಜಸ್ಟ್ ಹಿಡ್ಕೊಡೋದಷ್ಟೇ. ಹಿಡ್ಕೊಟ್ಟು ಅವ್ರಿಗೆ ಜಸ್ಟ್ ಹಿಡ್ಕೊಂಡ್ರೆ ಅವ್ರು ಮಿಕ್ಕಿದೆಲ್ಲ ಪ್ರೊಸೆಸ್ ಅವ್ರು ಮಾಡ್ಕೊತಾರೆ. ಇನ್ನೇನಿಲ್ಲ ಮೇಡಮ್. ನಿಮಗೆ ಮಂತ್ಲಿ 40,000 ನಾವು ಅಪ್ರೋಚ್ ಮಾಡ್ತೀವಿ ಮೇಡಮ್. ಮೇಡಮ್ ಯಾಕೆ ಮೇಡಮ್, ಈಗ ಇಂಟ್ರೆಸ್ಟ್ ಇಲ್ವಾ ಅಂತ? ಮೇಡಮ್ 40,000 ಮೇಡಮ್. ಏನಾದ್ರು ಐಕ್ ಏನಾದ್ರು ಕೇಳ್ತಾ ಇದ್ದೀರಾ? ಮತ್ತೆ ಇನ್ನೊಂದು 10,000 ಏನಾದ್ರು ಹಾಕೊಳ್ಳ ನಾನು ಎಕ್ಸ್ಟ್ರಾ? ಬೇಡ ಸರ್, ನೋ ಥ್ಯಾಂಕ್ಸ್ ಸರ್. ನನಗೆ ಈ ಥರ ಫೀಲ್ಡ್ ವರ್ಕ್ ಎಲ್ಲ ನನಗೆ ಇಷ್ಟ ಆಗಲ್ಲ ಸರ್. ಮೇಡಮ್ ಅಲ್ಲ ಮೇಡಮ್, ನಂದು ಇಲ್ಲಿ ಈ ಫೀಲ್ಡಲ್ಲಿ ತುಂಬ ಲೇಡೀಸ್ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾದರೂ ಮುಜುಗರ ಆದರೆ ಬೇಕಾದ್ರೆ ನೀವು ಮಾಸ್ಕ್ ಕೊಡ್ತೀವಿ, ಬೇಕಾದ್ರೆ ನೀವು ತೊಗೊಬೋದು ಮೇಡಮ್. ಮಾಸ್ಕ್ ಕೊಡ್ತೀವಿ, ಗ್ಲೌಸ್ ಕೊಡ್ತೀವಿ, ಅಂದರೆ ಊಟನೂ ನಾವೇ ಕೊಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಇರುತ್ತೆ, ಮಧ್ಯಾಹ್ನ ಲಂಚ್ ಇರುತ್ತೆ ಮೇಡಮ್. ಒಳ್ಳೊಳ್ಳೆ ಕ್ಯಾಂಟೀನ್ ಫೆಸಿಲಿಟೀಸ್ ಇರುತ್ತೆ. ಮನೆ ಹತ್ರನೇ ಕಾರ್ ಕಳಿಸ್ಕೊಡ್ತೀವಿ ಮೇಡಮ್. ಮೇಡಮ್ 50 ಮೇಡಮ್ ಫೈನಲ್ 50,000 ಹಾಕೊಡ್ತೀನಿ ಮೇಡಮ್. ಅದ್ರ ಮೇಲೆ ನಮ್ಮ ಕೈಯಲ್ಲಿ ಆಗಲ್ಲ ಮೇಡಮ್. 50,000 ಮೇಡಮ್ ಫಾರ್ ಮಂತ್. ಓಕೆ, ನಾನು ಏನೋ ಯಾರನ್ನೋ ಕೇಳ್ಕೊತಾ ಇಲ್ಲ ಸರ್, ಜಾಬ್ ಬೇಕು ಅಂತ.
ಏನು ಅಷ್ಟೊಂದು ತೊಂದರೆ ತಗೊಳ್ಳೋ ಅಂತ ಅವಶ್ಯಕತೆ ಬೇಕಾಗಿಲ್ಲ ಸರ್. ಮೇಡಮ್ ಏನೋ ನನ್ನ ಫ್ರೆಂಡು ಗೊತ್ತಿರೋರು ಅಂತ ನೀವು ಕೊಟ್ಟರು ನಂಬರು, ಈ ಥರ ಅವ್ರು ನೋಡಿ ಜಾಬ್ ಬೇಕು ಅಂತ. ಏನು ಮೇಡಮ್ ಅಂದರೆ ಈ ಥರ ಕಾಲ್ ಬೇಕು ಬೇರೆಯವ್ರಿಗೆ ಕಾಲ್ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಜಾಯ್ನ್ ಆಗ್ತಿದ್ರು ಗೊತ್ತಾ ಮೇಡಮ್? ಅಂದರೆ ನನ್ನ ಸರ್ಕಲಲ್ಲಿ ಫ್ರೆಂಡ್ಸ್ ಯಾರಿದ್ದಾರೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ಕೆಲಸ ಅಂತ ಹೇಳಿ ನಾನು ಅಪ್ರೋಚ್ ಮಾಡ್ತಾ ಇದ್ದೀನಿ. ಸರ್ ಇವಾಗ ನನ್ಗೆ ಆಲ್ರೆಡಿ ಜಾಬ್ ಇದೆ, ನನ್ಗೆ ಬರ್ತಾ ಇರೋ ಸ್ಯಾಲ್ರಿನೇ ಸಾಕು ಸರ್. ತುಂಬಾ ಕಷ್ಟದಲ್ಲಿರೋರು ತುಂಬಾ ಜನ ಇದ್ರೆ ಅವ್ರಿಗೆ ಕಾಲ್ ಮಾಡಿ ಅಪ್ರೋಚ್ ಮಾಡಿ. ಮೇಡಮ್ 40,000 ಮೇಡಮ್ 50,000 ಕೊಡ್ತೀನಿ ಮೇಡಮ್, 50 ಪರ್ ಮಂತ್. ಹೇಳೋದ್ ಕೇಳಿ ಸರ್, 1 lakh ಕೊಡ್ತೀನಿ ಅನ್ನೋ ನನ್ಗೆ ಬೇಡ ಸರ್. ನನ್ಗೆ ಬರ್ತಾ ಇರೋ ಸಂಬಳ ಮೇಡಮ್ ಹೆಂಗೆ ಮೇಡಮ್ ಈ ಥರ ಹೇಳ್ಬಿಟ್ರೆ ಅಲ್ಲ ಮೇಡಮ್, ನಾನು ಎಲ್ಲರಿಗೂ ಯಾರಿಗೂ ಅಪ್ರೋಚ್ ಮಾಡಲ್ಲ, ಅಂಥದ್ದು ನಾನು ನಿಮ್ಗೆ ಅಪ್ರೋಚ್ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸರ್ ಇದು ಕಿರಣ್ ಅವರಾ ಮಾತಾಡ್ತಿರೋದು? ಕಿರಣ? ಹಾ ಇಲ್ಲ ಮೇಡಮ್, ಅವಾಗ ಹೇಳಿದ್ನಲ್ಲ ಆಕಾಶ್ ಅಂತ. ಆಕಾಶ ಏನೋ ಹೇಳಿದೆ ನಾನು. ಉಮಾ ಅವರೇ, ಹೇಳಿ ಉಮಾ ಅವರೇ, ಏನು ಮಾಡ್ತಾ ಇದ್ದೀರಾ? ಸರ್ ನಾವು ಉಮಾ ಅಲ್ಲ ಮಾತಾಡ್ತಾ ಇದ್ದೀವಿ. ಹೌದಾ, ನನಗೆ ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಹಾಂ ಸರ್, ಏನು ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ಎಲ್ಲ ಆಯ್ತಾ? ಹೆಂಗಿತ್ತು ನನ್ನ ಫ್ರ್ಯಾಂಕು? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತಾ? ಅದಕ್ಕೆ ಸರ್ ನಾವು ಹಾಂ ಹಾಂ ಹಾಂ, ಹೇಳಿದ್ದು. ಅದೇ ಕೆಲಸ ನೀವು ಮಾಡ್ತಾ ಇರ್ತೀರಾ? ಫ್ರ್ಯಾಂಕ್ ಮಾಡ್ತಾ ಇರ್ತೀರಾ? ಪ್ಲಾಂಟ್ ನಾವೆಲ್ಲ ಮಾಡಲ್ಲನೇ. ಆಹಾ. ನೀವು ಫಸ್ಟ್ ಕಾಲ್ ಮಾಡಿದಾಗ ನೀವು ವಾಯ್ಸಲ್ಲೇ ಗೊತ್ತಾಯ್ತು ನೀವು ಕಿರಣ್ ಅವರೇ ನಮ್ಗೆ ಕಾಲ್ ಮಾಡಿರೋದು. ಹೌದು ಹೌದು. ಅಲ್ಲ ಕಿರಣ್, ಉಮಾ ಅಲ್ಲ ಅಂತ. ಹಾಂ ಹಾಂ ಹಾಂ, ಅದಕ್ಕೇನು ಹೇಳಿದ್ದು ಉಮಾ ಅವರಲ್ಲ ಅಂತ. ಹಾ ಹುಡುಗಿಯರಿಗೆ ಸಾಕು, ಯಾಕೋ ಒಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹುಡುಗರಿಗೆ ಕಾಲ್ ಮಾಡಿಬಿಟ್ಟು ಫ್ರ್ಯಾಂಕ್ ಮಾಡೋಣ. ಅಂಕುಶ್ ಅಂತ ನನ್ನ ಫ್ರೆಂಡು, ಅವ್ನಿಗೆ ಕಾಲ್ ಮಾಡಿಬಿಟ್ಟು ಇವಾಗ ಒಂದು ಫ್ರ್ಯಾಂಕ್ ಮಾಡೋಣ. ನೋಡೋಣ ಯಾರು, ಎಲ್ಲ 3 ಗಂಟೆ ಆಗಿದೆ, ಎಲ್ಲ ವರ್ಕಲ್ಲಿ ಇರ್ತಾರೆ, ಇಲ್ಲಾಂದರೆ ಸ್ವಲ್ಪ ಜನ ಮನೇಲಿ ಮಲಗಿಬಿಟ್ಟಿರ್ತಾರೆ. ಹಲೋ ಹಲೋ ಸರ್, ನಮಸ್ತೆ ಸರ್. ಅನುಷ್ ಅವರು ಮಾತಾಡ್ತಿರೋದು? ಹೌದು ಸರ್, ನಮ್ಮ ಹತ್ರ ಜಾಬ್ ವೇಕೆನ್ಸಿ ಇದೆ, ನೀವೇನಾದರೂ ಟ್ರೈ ಮಾಡ್ತೀರಾ ಸರ್? ಮಂತ್ಲಿ 30,000 to 40,000 ಸ್ಯಾಲ್ರಿ ಇರುತ್ತೆ ನಮ್ಮ ಕಡೆಯಿಂದ. ನೀವೇನಾದರೂ ಜಾಬ್ಗೆ ಜಾಯ್ನ್ ಆಗೋ ಒಂದು ಮೂಮೆಂಟ್ ಇದೆಯಾ ಸರ್? ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಕಾಲ್ ಮಾಡಿದ್ರು. ಇಲ್ಲ ಸರ್, ನಾನು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಅದೇ ನಿಮ್ಮ ನಂಬರು ಆಕಾಶ್ ಅನ್ನೋರು ಕೊಟ್ಟರು. ನಿಮ್ಮ ನಂಬರು ಹೇಳಿ. ಆಕಾಶ್ ಅಂತ. ನಮ್ಮದು ಮೈನ್ ಬ್ರಾಂಚ್ ಇರೋದು ಬೆಂಗಳೂರಲ್ಲಿ. ಸರ್ ನಮ್ಮದು ಗೌರ್ಮೆಂಟ್ ಜಾಬು ಸರ್, ಆ್ಯಕ್ಚುಲಿ ಗೌರ್ಮೆಂಟ್ ಜಾಬ್ ಇರುತ್ತೆ ನಮ್ಮದು, ಪ್ರೈವೇಟ್ ಜಾಬ್ ಅಲ್ಲ. ಮಂತ್ಲಿ 35,000 to 40,000 ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಮತ್ತು ಗೌರ್ಮೆಂಟ್ ಫೆಸಿಲಿಟೀಸ್ ಏನೇನು ಬೇಕೋ ಎಲ್ಲನೂ ಇರುತ್ತೆ. ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತೆ. ವರ್ಕ್ ತುಂಬಾ ಈಸಿ ಸರ್. ನೀವೇನಾದರೂ ಜಾಯಿನ್ ಆಗೋ ಮೂಮೆಂಟ್ ಇದೆ, ನೀವು ಬಂದು ಜಾಯಿನ್ ಆಗ್ಬೋದು. ನಿಮ್ಮದು ಸ್ವಲ್ಪ ಡೀಟೇಲ್ಸ್ ಕೊಟ್ಟರೆ ನಾವು ರಿಜಿಸ್ಟರ್ ಮಾಡ್ಕೊತೀವಿ ಸರ್. ಏನಾದರೂ ಜಾಬ್ಗೆ ಅದೇ ಇಂಟ್ರೆಸ್ಟ್ ಇದ್ದರೆ ನೀವು ಬಂದು ಮಂಡೇ ನೀವು ನನ್ನ ಆಫೀಸಲ್ಲಿ ಬರ್ಬೋದು ಸರ್. ಇಲ್ಲ ಸರ್, ಆ ಥರ ಇಂಟ್ರೆಸ್ಟ್ ಏನಿಲ್ಲ, ನಮ್ಮದೇ ಮಾಡ್ತಾ ಇದ್ದೀವಿ. ಓಕೆ ಸರ್, ಅದೇ ಜಾಬ್ ಏನಾದರೂ ಫಸ್ಟು ಜಾಬ್ ಏನು ಅಂತ ತಿಳ್ಕೊತೀರಾ, ಆಮೇಲೆ ಬೇಕಾದ್ರೆ ನಿಮ್ಮ ಮೈಂಡ್ ಏನಾದರೂ ಚೇಂಜ್ ಆಗೋ ಮೂಮೆಂಟ್ ಇದ್ರೂ ಇರ್ಬೋದು ಮೋಸ್ಟ್ಲಿ. ಏನು ಜಾಬ್ ಸರ್ ಅದು? ಸೊ ಒಂದು ನಿಮಿಷ. ನಗು ಬರ್ತೈತೆ. ಲಕ್ಷ್ಮಿ, ಫೈಲ್ ತಗೊಂಬನ್ನಿ. ಹಾಂ, 2ನೇದು. ಓಕೆ ಸರ್. ಓಕೆನಾ ಸರ್ ಎಲ್ಲ? ಹಾಂ ಹೇಳಿ. ಸೊ ಜಾಬ್ ಏನು ಅಂತ ಹೇಳಿದ್ರೆ, ನೀವು ಆ್ಯಕ್ಚುಲಿ ನಮ್ಮದು ಇದರಲ್ಲಿ ಈಗ ನೀವು ಸ್ಯಾಟಲೈಟ್ ಎಲ್ಲ ನೋಡಿದ್ದೀರಾ ಸರ್? ನೀವು ಹೇಳಿ. ಸ್ಯಾಟಲೈಟ್ ಎಲ್ಲ ನೋಡಿದ್ದೀರಾ? ಹಾಂ ನೋಡಿದ್ದೀನಿ. ಓಕೆ ಸರ್, ಅದು ಸ್ಯಾಟಲೈಟ್ ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ಗೊತ್ತಲ್ವಾ? ಆ್ಯಕ್ಚುಲಿ ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಹಾಂ ಗೊತ್ತು ಸರ್. ಆ್ಯಕ್ಚುಲಿ ನಮ್ದು ಏನಂದರೆ ಸ್ಯಾಟಲೈಟ್ ರಿಲೇಟೆಡ್ ಏನಂದರೆ, ಈಗ ರಾಕೆಟ್ ನಮ್ಮದು ಈಗ ನೆಕ್ಸ್ಟ್ ಮಂತ್ 5ನೇ ತಾರೀಕು ರಾಕೆಟ್ ಒಂದು ಲಾಂಚಿಂಗ್ ಇದೆ. ಹಾಂ ಸೊ ಒಂದು ನಿಮಿಷ, ಅದಲ್ಲ 4ನೇ ಫೈಲ್ ತಗೊಂಬನ್ನಿ. ಎಸ್ ಓಕೆ, ಇದಲ್ಲ. ಓಕೆ, ಆ ಫೈಲ್ ತೊಗೊಂಬನ್ನಿ ಸರ್. ಏನಿಲ್ಲ, 5ನೇ ತಾರೀಕು ನಮ್ಮದು ರಾಕೆಟ್ ಲಾಂಚ್ ಇದೆ. ಗೊತ್ತಲ್ವ ನಿಮಗೆ? ರಾಕೆಟ್ ಎಲ್ಲ ಲಾಂಚ್ ಆಗೋದು ಅವೆಲ್ಲ ಗೊತ್ತಲ್ಲ ಸರ್ ನಿಮಗೆ? ಗೊತ್ತು. ಸರ್ ಏನಿಲ್ಲ, ರಾಕೆಟ್ ನಿಂತ್ಕೊಂಡಿರುತ್ತೆ.
ಒಂದು ನಿಮಿಷ, 5ನೇ ಫೈಲ್ ತೊಗೊಂಬನ್ನಿ ಮಾ. 5ನೇ ಫೈಲು, ಇದು 4ನೇ ಫೈಲ್ ಕೊಟ್ರಲ್ಲ. ಹಾಂ, ಅನುಷ್ ಅನ್ನೋರ್ದು ಒಂದು ಫೈಲ್ ಇದೆ ಅಲ್ಲಿ, ಅದನ್ನು ತೊಗೊಂಬನ್ನಿ ಅಂತ ಹೇಳ್ತಿರೋದು ನಾನು. ಓಕೆ, ಅನುಷು ಮತ್ತು ರಾಜೇಶ್ ಇವಿಬ್ಬರು ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಟೀಮ್ಗೆ. ಎಸ್, ಓಕೆ. ತೊಗೊಂಬನ್ನಿ, ಅದೇ ತೊಗೊಂಬನ್ನಿ. ಸರ್ ಏನಿಲ್ಲ, ರಾಕೆಟ್ ಇರುತ್ತೆ ಲಾಂಚಿಂಗ್ ಟೈಮಲ್ಲಿ. ಸರ್ ಒಂದು ನಿಮಿಷ. ಸೀರಿಯಸ್. ಓಕೆ, ಸೀರಿಯಸ್ ನನ್ಗೆ ಬರ್ತಾ ಇಲ್ಲ ಇಲ್ಲಿ. ಸರ್ ಕೇಳಿಸ್ತಿದೆ ಸರ್? ಹೇಳಿ ಸರ್. ಅದೇ ಈ ಒಂದು ನಿಮಿಷ ಸರ್, ಇವ್ರಿಗೆ ಚೆಕ್ ಕೊಡಿ ಮಾ. ಅದೆಲ್ಲ ಅರ್ಥ ಮಾಡ್ಕೊಳ್ಳಿ. ಅನುಷದೊಂದು ಫೈಲ್ ತೊಗೊಂಬನ್ನಿ, ರಾಜೇಶ್ದೊಂದು ಫೈಲ್ ತೊಗೊಂಬನ್ನಿ, ಹಾಗೆ ಚೆಕ್ ಬುಕ್ ಇದೆಯಲ್ಲ ಅದನ್ನ ತೊಗೊಂಬನ್ನಿ. ಹಾಂ, ಓಕೆ. ಹಾಂ, ಕೆಳಗಡೆ ಅದು ತೊಗೊಂಬನ್ನಿ. ಸರ್ ಏನಿಲ್ಲ, ರಾಕೆಟ್ ಇರುತ್ತೆ. ರಾಕೆಟ್ ಲಾಂಚಿಂಗ್ ಟೈಮಲ್ಲಿ ನೀವು ಬೆಂಕಿ ಹಚ್ಬಿಟ್ಟು ಓರ್ಬಿಡೋದಷ್ಟೇ. ಅದು ತೊಗೊಂಬನ್ನಿ, ಫೈಲ್ ತೊಗೊಂಬನ್ನಿ. ಕಾಲ್ ಮಾಡ್ತೇನೆ, ನಮ್ಗೆ ಯಾವ್ದೋ ಕಾಲ್ ಬರ್ತದೆ. ಹಲೋ ಸರ್ ಹೇಳಿ ಸರ್. ನಾನು ಆಮೇಲೆ ಕಾಲ್ ಬ್ಯಾಕ್ ಮಾಡ್ತೀನಿ ಸರ್. ಬೇಕಾದ್ರೆ ಎಕ್ಸ್ಟ್ರಾ ಏನಾದರೂ? ಇಲ್ಲ ಸರ್, ನಾನು ಆಲ್ರೆಡಿ ಜಾಬ್ ಮಾಡ್ತಿದ್ದೆ, ನನಗೇನು ಬೇಕೇ ಇಲ್ಲ ಸರ್. ಓಕೆ ಸರ್, 40,000 ಅಲ್ಲ 50,000 ಕೊಡ್ತೀನಿ ಸರ್. ಓಕೆ, ಫೈನಲ್ ನಮ್ಮ ಕೈಯಲ್ಲಿ ಅಷ್ಟೇ ಆಗುತ್ತೆ ಸರ್. ಇಲ್ಲ, ನಾನು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀನಿ ಸರ್, ನಾನೇನು ಇಂಟ್ರೆಸ್ಟ್ ಇಲ್ಲ ಬಿಡಿ ಸರ್. ಹಲೋ, ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇದು ನನ್ನ ಮೊದಲೇ ಫ್ರ್ಯಾಂಕ್ ವಿಡಿಯೋ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ವಿಡಿಯೋ ಹೇಗಿತ್ತು ಅಂತ ಬೇಗ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗೆ ನಾನು ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಅದನ್ನು ಸಹ ಕಮೆಂಟ್ ಹಾಕಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.